ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಕೇಸ್ಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಅವರು ಡೆತ್ ನೋಟ್ ಅನ್ನು ಬರೆದಿಟ್ಟೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಡೆತ್ ನೋಟ್ನಲ್ಲಿ ಕೆಲವರ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಜಗದೀಶ್ ವ್ಯವಹಾರಿಕ ಪಾಲುದಾರರ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಪೊಲೀಸರು. ಇವಾಗ ಸುರೇಶ್ ಅಂತ, ಹೊಂಬಣ್ಣ ಅಂತ, ಸುಧೀಂದ್ರ ಅಂತ ಈ 3 ಜನರ ಮೇಲೆ ಎಫ್ಐಆರ್. ಡೆತ್ ನೋಟ್ನಲ್ಲಿ ಸೌಂದರ್ಯ ಕನ್ಸ್ಟ್ರಕ್ಷನ್ ಲಾಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು. ಇದಕ್ಕೆ ಪಾಲುದಾರರೇ ಕಾರಣ ಅಂತ ಡೆತ್ ನೋಟ್ನಲ್ಲಿ ಸೌಂದರ್ಯ ಜಗದೀಶ್ ಉಲ್ಲೇಖ ಮಾಡಿದ್ದಾರೆ. ಸುಮಾರು 60 ಕೋಟಿ ನಷ್ಟವಾಗಿರೋದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇದನ್ನು ಓದಿದಂತಹ ಸೌಂದರ್ಯ ಜಗದೀಶ್ ಅವರ ಪತ್ನಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಅದನ್ನು ಆಧಾರವಾಗಿಟ್ಕೊಂಡು ಈಗ 3 ಜನ ಅಂದರೆ ಇವರ ಬಿಸ್ನೆಸ್ ಪಾರ್ಟ್ನರ್ಸ್ ಯಾರಿದ್ರು, ಸುರೇಶ್, ಹೊಂಬಣ್ಣ, ಸುಧೀಂದ್ರ, ಆ 3 ಜನರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ಅವ್ರಿಗೆ ಏನೇನು ಇಷ್ಟವಾದಿದೆಯೋ ಅದೆಲ್ಲ ಇಟ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅವ್ರು ವಾಲ್ಡ್ರಪ್ ತೆಗೆದು ನೋಡಿದೆ. ಬಟ್ಟೆಗಳು ಎಳಿಬೇಕಾದ್ರೆ ಈ ಡೆತ್ ನೋಟ್ ಬಿತ್ತು. ಆ ಡೆತ್ ನೋಟ್ ನೋಡಿದ್ಮೇಲೆ ನನಗೂ ತುಂಬ ಗಾಬರಿ ಆಯಿತು. ಅವ್ರ ಪಾರ್ಟ್ನರ್ಸಿಂದನೇ ಅವ್ರಿಗೆ ಅನ್ಯಾಯ ಆಗಿದೆ ಸರ್. VS ಸುರೇಶು, ಹೊಂಬಣ್ಣ ಅವರು ಖಾಲಿ ಚೆಕ್ಗಳಿಗೆ ಸೈನ್ ಹಾಕ್ಸ್ಕೊಂಡಿದ್ದಾರೆ, ಫೋರ್ಜರಿ ಮಾಡ್ಕೊಂಡಿದ್ದಾರೆ, ಸುಮಾರು ಖಾಲಿ ಪೇಪರ್ಸ್ಗೆಲ್ಲ ಸೈನ್ ಹಾಕ್ಸ್ಕೊಂಡಿದ್ದಾರೆ, ತುಂಬ ಕಿರುಕುಳ ಕೊಟ್ಟಿದ್ದಾರೆ ಸರ್. ನಮ್ಮ ಯಜಮಾನ್ರ ಸಾವಿಗೆ ಸುರೇಶು, ಹೊಂಬಣ್ಣನೇ ಕಾರಣ ಸರ್. ಅವರಿಂದನೇ ಅವ್ರು ಸತ್ತಿರೋದು. ನಮಗೆ ಆ ನೋವು ಕೇಳಿದ ತಕ್ಷಣ ತುಂಬ ಗಾಬರಿ ಆಯಿತು. ಹಾಗಾಗಿ ಡೆತ್ ನೋಟ್ ಸಮೇತ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಧಿಕಾರಿಗಳಿಗೆ ಡೆತ್ ನೋಟು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಪೇಪರ್ಸು, ಫೋರ್ಜರಿದು ನಾನೆಲ್ಲ ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಕೊನೆ ಕಾಲು ಸುರೇಶ್ದೇ ಬಂದಿರೋದು, ಕೊನೆ ಮೆಸೇಜು ಸುರೇಶ್ದೇ ಬಂದಿದೆ ಸರ್. ನಮ್ಮ ಮನೆ ಇವತ್ತಿನ ಈ ಸ್ಥಿತಿಗೆ ಅವನೇ ಸರ್ ಕಾರಣ. ನನ್ನ ಗಂಡನ ಪ್ರಾಣ ತೊಗೊಂಡ್ಬಿಟ್ಟಿದ್ದಾನೆ ಸರ್. ಅದಕ್ಕೆ ನ್ಯಾಯ ಬೇಕು, ಅಧಿಕಾರಿಗಳಿಂದನೂ ನ್ಯಾಯ ಬೇಕು, ನಿಮ್ಮಿಂದನೂ ನ್ಯಾಯ ಬೇಕು. ಇವಾಗ ಯಾರೇ ಈ ಥರ ಸುಸೈಡ್ ಮಾಡಿಕೊಂಡ್ರು ಕೂಡ ಕೆಲವ್ರ ಹೆಸರನ್ನ ಬರೆದಿಟ್ಟು ಇವರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿ ಸುಸೈಡ್ ಮಾಡ್ಕೊಂಡಿರ್ತಾರೆ, ಫೈನ್. ಬಟ್ ಪೊಲೀಸರು ಸತ್ಯಾಸತ್ಯತೆಯನ್ನು ತನಿಖೆಯಲ್ಲಿ ಗೊತ್ತು ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಅದು ಕೂಡ ಮಿಸ್ಯೂಸ್ ಆಗಬಾರ್ದಲ್ಲ. ಯಾರೋ ಆಗದಿದ್ದವ್ರಿಗೆ ಈ ಥರ ಮಾಡಿಬಿಟ್ಟು ಹೆಸರು ಬರೆದಿಟ್ಬಿಟ್ರೆ ಹೆಂಗೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಸಾಮಾನ್ಯ ಇಂಥ ಪ್ರಕರಣಗಳಲ್ಲಿ ಡೆತ್ ನೋಟ್ನಲ್ಲಿ ಹೆಸರುಗಳು ಉಲ್ಲೇಖ ಆದರೆ ಏಕಾಏಕಿ ಅವ್ರ ವಿರುದ್ಧ ಕ್ರಮ ತಗೊಂಡ್ಬಿಡ್ತಾರ? ಸತ್ಯಾಸತ್ಯತೆ ಏನು ಅಂತಕ್ಕಂಥದ್ದನ್ನು ಕೂಡ ತನಿಖೆ ಮಾಡಬೇಕಾಗುತ್ತಲ್ವ? ಅರವಿಂದ್, ಸ್ಯಾಂಡಲ್ವುಡ್ ನಿರ್ಮಾಪಕರಾಗಿದ್ದಂತಹ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿರುವಂಥದ್ದು. 3 ಅಂದರೆ ಸೌಂದರ್ಯ ಜಗದೀಶ್ ಅವರ ಬಿಸ್ನೆಸ್ ಪಾರ್ಟ್ನರ್ಗಳಾದ 3 ಮೇಲೆ ಈಗ ಅವರ ಪತ್ನಿ ಶಶಿರೇಖಾ ಅವರು ದೂರನ್ನು ಕೊಟ್ಟಿದ್ದು. ಸುಧೀಂದ್ರ, ಸುರೇಶ್ ಮತ್ತು ಹೊಂಬಣ್ಣ ಎಂಬುವರ ಮೇಲೆ ಈಗ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ದಾಖಲು ಮಾಡಿರುವಂಥದ್ದು. ಪೊಲೀಸರು ಆ ಡೆತ್ ನೋಟ್ ಪ್ರಮುಖವಾಗಿ ಬಹಳ ಪ್ರಮುಖವಾಗಿ ವಿಚಾರ ಮಂಡಿಸಿರುವಂಥದ್ದರೆ ಶಶಿರೇಖಾ ಅವರಿಗೆ ಇತ್ತೀಚೆಗೆ ಅವರ ಬೀರು ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ 2-3 ಲೈನ್ ಇರುವಂಥ ಒಂದು ಡೆತ್ ನೋಟ್ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಆಧಾರದ ಮೇಲೆ ಆ ಡೆತ್ ನೋಟ್ ತೆಗೆದುಕೊಂಡು ಹೋಗಿ ಅಲ್ಲಿ ದೂರನ್ನು ಕೊಟ್ಟಿರುವಂಥದ್ದು. ಡೆತ್ ನೋಟ್ನಲ್ಲಿ ಸುಮಾರು ಸೌಂದರ್ಯ ಕನ್ಸ್ಟ್ರಕ್ಷನ್ ಸೇರಿದಂತೆ ಅದರಲ್ಲಿ 60 ಕೋಟಿಯಷ್ಟು ಹಣ ನಮಗೆ ಲಾಸ್ ಆಗಿದೆ ಅನ್ನುವಂಥದ್ರ ಬಗ್ಗೆ, ಅದಕ್ಕೆ ಕಾರಣ ಇವರು 3 ಅನ್ನುವಂಥ ಮಾಹಿತಿ ಇತ್ತು. ಆ ಕಾರಣಕ್ಕಾಗಿ ಡೆತ್ ನೋಟ್ ಉಲ್ಲೇಖ ಮಾಡಿ ದೂರನ್ನು ಕೊಟ್ಟಿರುವಂಥದ್ದು. ದೂರು ಕೊಟ್ಟಾದ ಬಳಿಕ ಪೊಲೀಸರು FIR ಅನ್ನು ಮಾಡ್ಕೊಂಡಿದ್ದಾರೆ. FIR ಸಂಬಂಧಪಟ್ಟಂತೆ ಈಗಾಗಲೇ ಏನು ಆರೋಪ ಮಾಡಿ ಶಶಿರೇಖಾ ಅವರು ದೂರನ್ನು ಕೊಟ್ಟಿದ್ದಾರೆ, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ಪೊಲೀಸರಿಗೆ ಕೊಡಬೇಕಾಗತ್ತೆ. ಆ ದಾಖಲೆಗಳು ಒಂದು ವೇಳೆ ಕೊಟ್ಟರೆ ಆ ದಾಖಲೆಗಳನ್ನು ಸಂಬಂಧಪಟ್ಟವರ ಬಗ್ಗೆ ವೆರಿಫೈ ಮಾಡಿ ವಿಚಾರಣೆ ಮಾಡಲಾಗುತ್ತೆ. ವಿಚಾರಣೆ ಮಾಡಿದ ನಂತರ ಆ ಡೆತ್ ನೋಟ್ ಸಿಕ್ಕಿದೆ ಅಂತಾರಲ್ಲ, ಆ ಡೆತ್ ನೋಟನ್ನು FSL ಕಳಿಸಲಾಗುತ್ತೆ. FSLಗೆ ಕಳಿಸಿ ಅಲ್ಲಿ ಸೌಂದರ್ಯ ಜಗದೀಶ್ ಅವರ ಹ್ಯಾಂಡ್ ರೈಟಿಂಗ್ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಪೊಲೀಸರು ಖಾತ್ರಿಪಡಿಸ್ಕೊಳ್ತಾರೆ. ಅದಾದ ಬಳಿಕ ಈಗಾಗಲೇ ಏನು ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಲಾಗಿರುವಂತಹ ಸುಧೀಂದ್ರ ಮತ್ತು ಹೊಂಬಣ್ಣ, ಸುರೇಶ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಪೊಲೀಸರು ಮುಂದಾಗಬಹುದು ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅರವಿಂದ್. ಓಕೆ ನಾಗೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಈಗ 60 ಕೋಟಿ ಏನೋ ಲಾಸ್ ಆಗಿದೆ ಅಂತ ಹೇಳಿದ್ದಾರೆ. ಆ ಡೆತ್ ನೋಟ್ನ ಸತ್ಯಾಸತ್ಯತೆಯನ್ನು ಕೂಡ ಪರಿಶೀಲನೆ ಮಾಡಿ ನಂತರ ಇವರ ವಿರುದ್ಧ ಕ್ರಮ ತಗೊಳ್ಬೇಕಾಗತ್ತೆ. ಆ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಅದರ್ವೈಸ್ ಸುಮ್ಮನೆ ಯಾಕೆ FIR ಮಾಡ್ತಾರೆ?